दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ಇವತ್ತು ಏನು ನಮ್ಮ 17ನೇ ಬಜೆಟ್, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಅಂಗವಾಗಿ ನಾವು ಇವತ್ತೆಲ್ಲ ಮಹಿಳಾ ಕಾಂಗ್ರೆಸ್ ಬಿಜಾಪುರ ಜಿಲ್ಲೆ ವತಿಯಿಂದ ನಾವಿವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲು ನಾನು ನಮಸ್ಕಾರಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದೊಂದು ಬಜೆಟ್ ನೀಡುವ ಮುಖಾಂತರ ಕರ್ನಾಟಕಕ್ಕೆ ಒಂದು ಹೊಸ ಮೆರುಗನ್ನು ತಂದು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಏನಪ್ಪ ಅಂದ್ರೆ ವಿಶೇಷ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದೇ ಜಾತಿಗೆ ಮೀಸಲಾದಂಥವರಲ್ಲ, ಎಲ್ಲ ಜಾತಿಗೂ ಸರಿ ಸಮಾನವಾಗಿ ಏನು ಕೊಡಬೇಕು ಬಜೆಟ್ನಲ್ಲಿ ಅವರಿಗೆ ಅನುಕೂಲಗಳನ್ನು ಅಂತೇಳಿ ತಿಳ್ಕೊಂಡು ಈ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಪ್ಪ ಅಂದ್ರೆ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಇದೇನು ಗ್ಯಾರಂಟಿ ಯೋಜನೆ ಜೊತೆಗೆ ಕೂಡ ವರ್ಷಕ್ಕೆ 2 ಸೀರೆಗಳನ್ನ ಕೊಡುವಂಥ ಒಂದು ರೀತಿಯಲ್ಲಿ ಇದೊಂದು ಸರ್ಕಾರದಲ್ಲಿ ಒಂದು ಮೆಚ್ಚುಗೆ ಪಾತ್ರ ವಹಿಸಿಕೊಂಡಿದ್ದಾರೆ. ಹೆಣ್ಮಕ್ಳ ಪರವಾಗಿ ನಿಲ್ಲುವಂಥ ಸರ್ಕಾರ ಅಂತ ಮತ್ತೊಂದು ಸಾರ್ತಿ ಸಾಬೀತಾಗಿದೆ. ಯಾಕಪ್ಪ ಅಂದ್ರೆ ಹಿಂದೆ ಇಂದಿರಾ ಗಾಂಧಿಯವರು ಆಳುವಂಥ ಸಮಯದಲ್ಲಿ ಬಡವರಿಗೆ ಅಂತೇಳಿ 2 ಸೀರೆ ಕೊಡ್ತಿದ್ರು ಅವರು ಕೂಡ ರೇಷನ್ನಲ್ಲಿ. ಅದೇ ರೀತಿ ಅದೇ ಒಂದು ತತ್ವ ಸಿದ್ಧಾಂತನ ಒಂದು ಉಳಿಸ್ಕೊಂಡು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗ ಅದೇ ರೀತಿ ಮಾಡ್ತಿದ್ದಾರೆ. ಪ್ರಜೆಗಳಿಗೆ ನಡೆಸಲ್ಪಡುವುದೇ ಸರ್ಕಾರ ಅಂತೇಳಿ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂಥ ಒಂದು ಸಂದರ್ಭದಲ್ಲಿ ಅದನ್ನು ಅವರು ಓದಿ ಅವರೊಬ್ಬರು ಲಾಯರ್ ಆಗಿದ್ದಂಥವ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಒಂದು ಅವರ ತತ್ವ ಸಿದ್ಧಾಂತಗಳನ್ನು ಅವರು ಅಳವಡಿಸ್ಕೊಂಡಿರೋದ್ರಿಂದ ಇವತ್ತೇನಾಗ್ಯದ ಬಡವ್ರ ಪಾಲಿಗೆ ನಮಗೆ ಒಂದು ನ್ಯಾಯ ಸಿಕ್ಕಂತಹ ಒಂದು ಬಜೆಟ್ ಅಂತ ನಾವು ತಿಳ್ಕೊಬೋದು. ಎರಡನೇದೇನಪ್ಪ ಅಂದ್ರೆ ಈಗ ರೈತರಿಗೆ 70 ಲಕ್ಷ ರೈತರಿಗೆ 30,000 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಫ್ರೀ ಅಂದರೆ 0% ಅವರಿಗೆ ಅಮೌಂಟ್ ಕೊಡೋದು, ಬಡ್ಡಿ ಇಂಟ್ರೆಸ್ಟ್ ಬಿನಾ ಇಂಟ್ರೆಸ್ಟಿಂದ ಅವರಿಗೆ ಅಮೌಂಟ್ ಕೊಡುವಂಥ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಆಮೇಲೆ ಏನು ಮಕ್ಕಳು ಈಗಿನ ವಾತಾವರಣದಲ್ಲಿ ಹದಗೆಡಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕೆ ಸೋಷಿಯಲ್ ಮೀಡಿಯಾ 16 ವಯಸ್ಸಿಂದ ಇರುವಂತಹ ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇಡುವಂತಹ ಒಂದು ಯೋಜನೆ ಕೂಡ ನಮ್ಮ ಸರ್ಕಾರ ಈ ಒಂದು ಬಜೆಟ್ನಲ್ಲಿ ಮಂಡಿಸಿದೆ. ಯಾಕಪ್ಪ ಅಂದ್ರೆ ಮಕ್ಕಳು ಮುಂದಿನ ನಮ್ಮ ದೇಶದ ಆಸ್ತಿ ಆಗಬೇಕಾಗಿದೆ, ಅದನ್ನು ನಾಸ್ತಿ ಆಗಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕೆ ಇದೊಂದು ಸರ್ಕಾರದಲ್ಲಿ ಬಹಳ ಮಹತ್ವಪೂರ್ಣವಾದಂಥ ಒಂದು ಬಜೆಟ್ ಅಂತ ನಾವು ಹೇಳ್ಬೋದು. ಮತ್ತು ಅದೇ ರೀತಿ ಈಗ ಬಸವಣ್ಣನವರ ಒಂದು ಜನ್ಮದ ಇದ್ರ ಸಲುವಾಗಿ ಅವರ ಒಂದು ಸ್ಥಾಪನೆಯ ಸಲುವಾಗಿ 25 ಎಕರೆ ಹೊಲಗಳನ್ನು ಕೊಟ್ಟಂಥದ್ದು ಒಂದು ನಮ್ಮ MP ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲೇ ಇದು ಒಂದು ನಮಗೆ ಜಿಲ್ಲೆಯಲ್ಲಿ ದೊಡ್ಡ ಕೊಡುಗೆ ಆಗಿದೆ ಅಂತ ನಾವು ಅನ್ಕೋತೀವಿ. ಅದೇ ರೀತಿ ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನಿಗಮದಿಂದ ಏನು ಈ ಕಲಬುರಗಿ, ಬಿಜಾಪುರ, ಕೋಲಾರ ಎಲ್ಲ ಕಡೆ ಒಂದು ಶಾಲೆಗಳು, ಎಲ್ಲ ವಸತಿ ಶಾಲೆಗಳು ಇದ್ದವು. ಆದರೆ CBSE ಪಠ್ಯಪುಸ್ತಕಗಳು ಇದ್ದಿದ್ದಿಲ್ಲ. ಅದನ್ನು ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಬಜೆಟ್ನಲ್ಲಿ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ. ಅದೇ ರೀತಿ ಮತ್ತೆ ಹೇಳಬೇಕಪ್ಪ ಅಂದ್ರೆ ಪೊಲೀಸ್ ಠಾಣೆಗಳು ನಮ್ಮ ಬಿಜಾಪುರಕ್ಕೆ 2 ಪೊಲೀಸ್ ಠಾಣೆಗಳು ಸಿಕ್ಕಿದ್ದಾವೆ. ಕರ್ನಾಟಕದಲ್ಲಿ 12 ಹೊಸ ಪೊಲೀಸ್ ಠಾಣೆಗಳನ್ನು ಆರಂಭಿಸಿ ಬಜೆಟ್ನಲ್ಲಿ. ಅದನ್ನು ಕೂಡ ಇದು ಒಂದು ಬಜೆಟ್ನಲ್ಲಿ ನಮಗೆ ಅಪೂರ್ವವಾದಂಥದ್ದು. ಏನು ಹೇಳ್ರಿ, ಇದೆಲ್ಲ ಪೇಪರ್ದಾಗ ಆಲ್ರೆಡಿ ಬಂದಿದೆ. ಎಲ್ಲ ಆರ್ಡರ್ ಮಾಡ್ತಾವೆ.
ಹೊಸದ ಏನು ಹೇಳಿ ಅಂತ ಹ್ಯಾಂಗೆ ಅವಕಾಶ ಯಾವ ಥರ ನಿಮಗೆ ನಾವು ಏನು ಕೆಲಸ ಮಾಡ್ತೀವಿ, ಏನು ಪ್ರೋಗ್ರಾಮ್ ತಗೊಂಡಿದ್ದೀವಿ ಅದು ಹೇಳ್ರಿ. ಈಗ ನಾವು ಹೇಳ್ಬೇಕಂದ್ರೆ ಸರ್, ನಮಗೆ ಎಲ್ಲರದ್ದು ಸಪೋರ್ಟ್ ಇದೆ. ಎಲ್ಲ ಕಾಸ್ಟಿನವ್ರ ಕಡೆಯಿಂದನೂ ನಮಗೆ ಸಪೋರ್ಟ್ ಇದೆ. ಆಮೇಲೆ ನಾಯಕರ ಕಡೆಯಿಂದನೂ ಸಪೋರ್ಟ್ ಇದೆ. MLA ಮಿನಿಸ್ಟ್ರುಗಳಿಂದನೂ ಸಪೋರ್ಟ್ ಇದೆ. ಮಾಧ್ಯಮದವ್ರಂತೂ ಮೊದಲು ನಮಗೆ ಸಪೋರ್ಟ್ ಇದೆ. ಯಾಕಪ್ಪ ಅಂದರೆ ಎಲ್ಲಿ ನಾವು ಒಂದು ಹೆಜ್ಜೆ ತಪ್ತಿರ್ತೀವಿ ಅಲ್ಲಿ ನೀವು ಎಚ್ಚೆತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಅಣ್ಣತಮ್ಮರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ನಾವು ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಹೆಣ್ಮಗಳನ್ನ ಹೊರಗೆ ಬರಲಾರ್ದವ್ರನ್ನ ಕೂಡ ಕರೆದ್ಬಿಟ್ಟು ನಾವು ಸಂಘಟನೆಯಲ್ಲಿ ಬರ್ರಿ, ಯಾಕಂದ್ರೆ ನೀವು ಒಳಗೆ ಕೂತ್ಕೊಂಡ್ರೆ ನಮಗೇನು ಅರ್ಥ ಆಗಂಗಿಲ್ಲ. ನಿಮಗೆ ಈಗಿನ ಜನ್ರೇಷನಲ್ಲಿ ರಾಜಕೀಯವಾಗಿ ಏನೇನು ಅದಾವ, ಏನು ನಡೀತದ ಅನ್ನೋದು ನೀವೆಲ್ಲರೂ ತಿಳ್ಕೊಳ್ಳಿ ಅಂತೇಳಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಮುಟ್ಟಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸಂಘಟನೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರು ಯಾವ ರೀತಿ ಆಡಳಿತ ನಡೆಸಿದ್ರು ಅದೇ ರೀತಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ರೀತಿ ಒಂದು ಆಡಳಿತ ನಡೆಸ್ಲಕತ್ತಾರ. ನೀವು ಬಂದು ಅದನ್ನು ಉಪಯೋಗ ತೊಗೊಳ್ರಿ. ಅಲ್ಲಿ ಮನ್ಯಾಗ ಕೂತ್ಕೊಂಡ್ರೆ ಏನೂ ಗೊತ್ತಾಗಂಗಿಲ್ಲ. ನಿಮಗೆ ಸರ್ಕಾರದೊಳಗೆ ಏನೇನು ಯೋಜನೆಗಳು ಅದಾವ ಅನ್ನೋದೊಂದು ಮಾಹಿತಿ ತಿಳ್ಕೊಡ್ರಿ. ಅದೇ ರೀತಿ ಮನೆಗೆ ಅನುಕೂಲ ಮಾಡ್ಕೋರಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಹೊರ ಕರ್ಕೊಂಡು ಬಂದು ಸಂಘಟನೆ ಮಾಡುವಲ್ಲಿ ನಾವು ಯಶಸ್ವಿ ಆಗ್ಲಕತ್ತೀವಿ ಸರ್. ಈಗ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಹಾಕ್ತಾರೆ, ಅದೇ ಸರಿಯಾಗಿ ತಲುಪ್ತಾ ಇಲ್ಲ ಕೆಲವರಿಗೆ. ಈಗ ಅದ್ರ ಜೊತೆಗೆ ಮತ್ತೆ 2 ಸೀರೆಯನ್ನ ಸರ್ಕಾರ ಸುಗಮವಾಗಿ ತಲುಪಿಸುವಂತ ಕಾರ್ಯ ಮಾಡ್ತಾರೆ. ಖಂಡಿತ. ಯಾಕಪ್ಪ ಅಂದ್ರೆ ಕೊಟ್ಟು ಮಾತಂತೆ ನಡೆಯುವಂಥ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ. 2 ದಿನ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಅವ್ರು ಕೊಟ್ಟ ಮಾತಿನಂಗೆ ನಡ್ಕೊಂಡಿದ್ದಾರೆ. ಹಿಂದೆ BJPಯವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಭರವಸೆ ಅಂತರೂ ಕೊಟ್ಟಿಲ್ಲ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಭರವಸೆ ಏನು ಕೊಟ್ಟಿದ್ದಾರೆ ಅದನ್ನು ಈಡೇರಿಸ್ತಾ ಇದ್ದಾರೆ. ನಾವು ನಾಳೆ ಅಂತ ಇಟ್ಕೊಂಡಿಲ್ಲ ಸರ್, ಬಟ್ ಈ 2-3 ದಿನದಲ್ಲಿ ನಮ್ಮದು ಡೇಟ್ ಇದೆ. ಆ ಡೇಟನ್ನು ನಾವು ಫಿಕ್ಸ್ ಮಾಡಿಕೊಂಡು ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಗ್ಯಾರಂಟಿ ಒಂದು ತೊಗೊಂಡಿದ್ದಾರೆ. ಅದೇ ರೀತಿ ಮತ್ತು ಮಹಿಳೆಯರಿಗೆ ಏನೇನು ಅನುಕೂಲಗಳು ಬೇಕು, ಆಮೇಲೆ ಮಹಿಳೆಯರು ಯಾವ ವಿಷಯದಲ್ಲಿ ಹಿಂದದಾರ ಅವ್ರನ್ನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡುವಲ್ಲಿ ನಾವು ಒಂದು ಸ್ವಲ್ಪ ಪಾತ್ರ ವಹಿಸ್ಬೇಕಂತ ಅಂದ್ಕೊಂಡಿದ್ವಿ ಮಹಿಳಾ ದಿನಾಚರಣೆ. ಯಾವ ರೀತಿಯಪ್ಪ ಅಂದರೆ ಈಗ ಯಾರು ಸಬಲರಿದ್ದಾರೆ, ವಿಧವೆಯರು, ಹ್ಯಾಂಡಿಕ್ಯಾಪ್ಟ್ಸು, ಈ ಥರ ಅವರು ಯಾರವರು ಅನಾನುಕೂಲತೆ ಇರುವಂಥವ್ರು ನಮ್ಮ ಮಹಿಳೆಯರನ್ನ ಕರೆಸಿ ಅವ್ರನ್ನ ಅವ್ರದ್ದೇ ಆದಂಥದ್ದು ಒಂದು ರೀತಿಯಲ್ಲಿ ನಾವು ಅವ್ರನ್ನ ಕಷ್ಟ ಸುಖಗಳನ್ನ ಆಲಿಸುವಂಥ ಒಂದು ದಿನ ಇಟ್ಟುಕೊಂಡು ಅವತ್ತು ಮಹಿಳಾ ದಿನಾಚರಣೆ ಅಂದರೆ ಅವರು ನಮ್ಮ ಜೊತೆ ಅವ್ರಿಗೇನು ಕೊರತೆ ಇಲ್ಲ, ನಾವು ನಿಮ್ಮ ಜೊತೆ ಅದೀವಿ ಅನ್ನೋದೊಂದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಈಗ ಸಿದ್ದರಾಮಯ್ಯನವರು ಬಜೆಟ್ ಒಳಗೆ ಜಿಲ್ಲೆಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನ್ನೋದು ಬರ್ತಾ ಇದೆ. ಈಗ ಅದೇ ರೀತಿ ನೀವು ಇಲ್ಲಿ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆಯಾಗಿ ಏನಾದರೂ ಜಿಲ್ಲೆಯ ಮಹಿಳೆಯರಿಗೆ ನಿಮ್ಮ ಕಡೆಯಿಂದ ಏನಾದರೂ ಕೊಡುಗೆ ಕೊಟ್ಟಿದ್ದೀರಾ ಮಹಿಳಾ ದಿನ? ನಮ್ಮ ಕಡೆಯಿಂದ ಅನ್ನೋಕ್ಕೆ ಪ್ರತಿಯೊಂದು ಜಿಲ್ಲೆ ಅನ್ನೋದಕ್ಕಿಂತ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಒಳ್ಳೆಯ ಬಂಪರ್ ಬಹುಮಾನನೇ ಇದ್ದಂಗಿದೆ ಇದು. ಮೋಸ್ಟ್ಲಿ ನಮಗೆ ಬಿಜಾಪುರದಲ್ಲಿ ಏನಪ್ಪ ಅಂದ್ರೆ ಬಸವನಾಡಿನಲ್ಲಿ ಇರುವಂಥ ನಮಗೆಲ್ಲರಿಗೂ ಕೂಡ ನಾವಿಲ್ಲಿರೋ ಹುಟ್ಟಿರೋದೇ ಧನ್ಯ ಅಂತ ನಾವೊಂದು ಬಂಪರ್ ಅಂದ್ಕೊಂಡಿವ್ರಿ. ಈಗ ನಾಳೆನೇ ಮಹಿಳಾ ದಿನಾಚರಣೆ ಇರೋದ್ರಿಂದ ಅವಾಗಿಂದನೇ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇನು 2 ಸೀರೆ ಕೊಡೋದು, ಲಕ್ಷ್ಮೀ ಹಣದ ಜೊತೆಗೆ 2 ಸೀರೆ ಕೊಡೋದು, ನಾಳೆ ಮಹಿಳಾ ದಿನಾಚರಣೆ ದಿನಾನೇ ಮಹಿಳೆಯರಿಗೆ ಮಾಡುವಂಥದ್ದು ಅದೆಲ್ಲ ಈಗ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯ ನಾಯಕರುಗಳು ಅದನ್ನ ಆಲಿಸಿ ಅದನ್ನು ಕ್ಲಿಯರ್ ಮಾಡ್ತಾರೆ.